ಹಲೋ ಫ್ರೆಂಡ್ಸ್, ನಾವಿವಾಗ ಇದ್ದೀವಿ ಮಹಾರಾಷ್ಟ್ರದಲ್ಲಿ. 4 ದಿನದ ಟ್ರಿಪ್ ಇತ್ತು. ಇವತ್ತು ನಾವು ಹೊರಟಿದ್ದೀವಿ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ. ಶನಿ ಸಿಗ್ನಾಪುರನ ಮುಗಿಸ್ಕೊಂಡು ಸಾಯಿ ಮಂದಿರಕ್ಕೆ ಶಿರಡಿಗೆ ಹೋಗ್ತಾ ಇದ್ದೀವಿ. 8 ಗಂಟೆ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ದರ್ಶನ ಸಿಗೋ ಡೌಟು ಆ್ಯಂಡ್ ತುಂಬ ರಶ್ ಇರುತ್ತೆ, ಸಮರ್ ಬೇರೆ ನಡೆದಿದೆ ಅಲ್ವಾ, ಸಮರ್ ಹಾಲಿಡೇಸು ಹೀಗೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಇವತ್ತು ನಾವು ಲಕ್ಕಿದ್ವಿ ಅನಿಸುತ್ತೆ. ದರ್ಶನ ತುಂಬ ಈಸಿ ಆಗಾಯಿತು. VIP ದರ್ಶನ ತೊಗೊಂಡಿದ್ವಿ. 200 ರುಪೀಸು ಪರ್ ಪರ್ಸನ್ ಇತ್ತು. ಬಟ್ ತೊಗೊಂಡಿಲ್ಲ ಅಂದರೂ ಕೂಡ ದರ್ಶನ ಆರಾಮಾಗಿ ಆಗ್ತಿತ್ತು. ಬಟ್ ನಾವು ರಿಸ್ಕ್ ಬೇಡ ಅಂತ ತಗೊಂಡ್ವಿ ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು ಬಂದ್ಬಿಟ್ಟು ಸಾಯಿಬಾಬಾಗೆ ರೋಸ್ ಅಂದರೆ ತುಂಬ ಇಷ್ಟ. ಇದು 10 ರುಪೀಸ್ಗೆ ಅಲ್ಲೇ ಸಿಗುತ್ತೆ. ಸೊ ಪರ್ ಪರ್ಸನ್ಗೆ 10 ರುಪಿ ಅಂತ ಅದನ್ನ ತೊಗೊಂಡ್ವಿ. ಆ್ಯಂಡ್ ಇದು ಬಂದುಬಿಟ್ಟು 200 ರುಪೀದು ಟಿಕೆಟು. ಆ್ಯಂಡ್ ಸಾಯಿ ಮಂದಿರದಲ್ಲಿ ಫ್ರೀಯಾಗಿ ಟೀ ಆಫರ್ ಮಾಡ್ತಾಯಿದ್ರು. ಎಷ್ಟೊಂದು ಟೇಸ್ಟಿ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಟೆಂಪಲ್ ಇಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದಾರಂದರೆ ಪ್ರತಿ ಫ್ಲೋರಲ್ಲಿ ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ. ಇನ್ನು ಅನ್ನಪ್ರಸಾದ ನಿಲಯ ಅಂದರೂ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿತ್ತು. ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಕೇಸರಿಬಾತು ಇಷ್ಟೆಲ್ಲ ಇತ್ತು. ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಶಿರಡಿ ಸಿಟಿನೂ ಅಷ್ಟೇ ಇಷ್ಟೊಂದು ಕ್ಲೀನು. ದೇವಸ್ಥಾನ ಆಗಿರ್ಬೋದು, ಸುತ್ತಮುತ್ತ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಅದು ಮುಗಿಸ್ಕೊಂಡು ನಾವು ಹೊರಟಿದ್ದು ಪಕ್ಕದಲ್ಲಿ ಒಂದು ಎಕ್ಸಿಬಿಷನ್ನು ಮತ್ತು ಶಾಪಿಂಗ್ ಅಂದರೂ ಸಖತ್ತಾಗಿದೆ ಮಾತ್ರ. ಸೊ ಶಾಪಿಂಗ್ ಮಾಡೋರ್ಗೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅದು ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಪುನಃ ದರ್ಶನ ತಗೊಳ್ಳೋಣ ಅಂತ ಬಂದ್ವಿ. ಪುನಃ ಅಲ್ಲಿ ಟೀ ನಮಗೆ ತುಂಬ ಇಷ್ಟ ಆಗಿತ್ತು. ಹೀಗಾಗಿ ಟೀನ ಕುಡ್ಕೊಂಡು ಮತ್ತು ಒಂದ್ಸಲ ಸಾಯಿಬಾಬಾ ಅವರ ಒಂದು ಲೈವ್ ದರ್ಶನ ಇದು ನೀವು ನೋಡ್ಬೋದು. ಸೊ ಇಲ್ಲಿ ಸಮಾಧಿ ಕೂಡ ಇದೆ ಸಾಯಿಬಾಬಾ ಅವ್ರದ್ದು. ಅಲ್ಲಿಂದ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ತುಂಬ ಮನಸ್ಸಿಗೆ ಖುಷಿ ಆಯಿತು. ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿಕೊಂಡು ದೇವರ ಪ್ರಸಾದ ಎಲ್ಲ ತಗೊಂಡು ನಾವು ನೆಕ್ಸ್ಟು ತ್ರಯಂಬಕೇಶ್ವರಗೆ ಹೊರಡಬೇಕಾಗಿತ್ತು. ಇನ್ನು ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಇದೆ. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರ್ಬೋದು ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ. ಬಸ್ಸಿಂದ ಬಂದರು, ಆಟೋಯಿಂದ ಬಂದರು ಯಾವುದೇ ರೀತಿ ಏನೂ ಸಮಸ್ಯೆ ಆಗೋಲ್ಲ. ಇನ್ನು ರೂಮ್ಗಳಂತೂ, ಲಾಡ್ಜ್ಗಳಂತೂ ತುಂಬ ಅಂದರೆ ತುಂಬ ಇದ್ದಾವೆ. ಭಕ್ತ ನಿವಾಸ ಕೂಡ ಇದೆ. ಕಡಿಮೆಯಿಂದ ಹಿಡಿದು ಎಲ್ಲ ಒಂದು ಫೆಸಿಲಿಟಿ ರೂಮ್ದೆಲ್ಲ ಇದೆ. ಸೊ ನೀವು ಆರಾಮಾಗಿ ಬಂದು ಇದ್ದು ಹೋಗ್ಬೋದು. ಇನ್ನು ಬಂದುಬಿಟ್ಟು ಇಲ್ಲಿ ಸಾಯಿಬಾಬಾರ್ದೊಂದು ಪಾರ್ಕ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಸಾಯಿ ಮಂದಿರ ಅಂದರೆ ಶಿರಡಿಗೆ ಬಂದಾಗ ನೀವು ಶನಿ ಸಿಗ್ನಾಪುರ ಮತ್ತು ಅಕ್ಕಲಕೋಟೆ ಇದನ್ನೆಲ್ಲ ಕೂಡ ಮುಗಿಸ್ಕೋಬೋದು. ಆ್ಯಂಡ್ ಇಲ್ಲಿ ಬಂದವರು ಕಂಪಲ್ಸರಿ ನೀವು ಒಂದು ಶನಿ ಸಿಗ್ನಾಪುರಕ್ಕೆ ಹೋಗಿ ಬನ್ನಿ. ಯಾವುದೇ ರೀತಿ ಶನಿ ದೋಷ ಆಗಿರ್ಬೋದು ಏನೇ ಇದ್ದರೂ ಕೂಡ ಅದು ತುಂಬ ಬೇಗ ಕ್ಯೂರ್ ಆಗುತ್ತೆ. ತುಂಬ ಹತ್ತಿರದಲ್ಲಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಮಣ್ಣಲ್ಲಿ ಕಾಲು ಇಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸ್ತೀನಿ. ನೀವು ನನ್ನ ಕರೆದ್ರೆ ನಾನು ನಿಮ್ಮ ಹತ್ರ ಬಂದೇ ಬರ್ತೀನಿ. ಈ ಥರ ಎಲ್ಲ ಸಾಯಿಬಾಬಾ ಅವ್ರ ಕೋಟ್ಸ್ಗಳಾಗಿರ್ಬೋದು, ಸಾಯಿಬಾಬಾ ಅವರ ಸೇಯಿಂಗ್ನ ಓದ್ತಾ ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಯಿತು. ಯಾಕಂದರೆ ಜೀವನದಲ್ಲಿ ಏನೇ ಆಗಬೇಕಂದ್ರೂ ಒಂದು ಗುರುಬಲ ಅನ್ನೋದು ಇರಬೇಕಾಗತ್ತೆ. ಸೊ ಹೀಗಾಗಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಈ ಥರ ಒಂದು ಗುರುಗಳ ದರ್ಶನ ಪಡೆಯೋದ್ರಿಂದ ಯಾವುದೇ ಒಂದು ಜಾತಕದಲ್ಲಿ ದೋಷಗಳೇ ಇರಲಿ ಏನೇ ಇರಲಿ ಕಡಿಮೆ ಆಗುತ್ತೆ. ಸೊ ನಾವು ಮಹಾರಾಷ್ಟ್ರದ 4 ದಿನದ ಟ್ರಿಪ್ಪಲ್ಲಿದ್ದೀವಿ. 3 ಜ್ಯೋತಿರ್ಲಿಂಗಗಳಲ್ಲಿ ಒಂದು ತ್ರಯಂಬಕೇಶ್ವರ ಮತ್ತು ಕೊಲ್ಲಾಪುರ, ಮಹಾಲಕ್ಷ್ಮಿ, ತುಳಜಾಭವಾನಿ ಶಕ್ತಿಪೀಠದ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೇ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತು ಪರ್ಲಿ ವೈಜನಾಥ ದೇವರ ದರ್ಶನ ಕೂಡ ನನ್ನ ಚಾನಲಲ್ಲಿ ನೀವು ಮಾಡ್ಬೋದು. ಸೊ ದಯವಿಟ್ಟು ಗೈಸ್ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ಅಲ್ಲಿ ಪ್ರಸಾದ ಎಲ್ಲ ನಾವು ತೊಗೊಳ್ತಾ ಇದ್ವಿ. ತುಳಜಾಪುರದಿಂದ ನಾವು ಪುಣೆ ರೀಚ್ ಆಗೋವರೆಗೂ ತಿಂಡಿ ಒಂಚೂರು ಚೆನ್ನಾಗಿರಲಿಲ್ಲ, ಊಟ ಚೆನ್ನಾಗಿರಲಿಲ್ಲ, ತುಂಬ ಡಿಸಪಾಯಿಂಟ್ ಆಗಿದ್ವಿ. ಬಟ್ ಶಿರಡಿಲಿ ಬಂದು ಉಡುಪಿ ಹೋಟೆಲ್ಗೆ ಹೋಗಿ ತಿಂಡಿನ ತಿಂದ್ಕೊಂಡ್ವಿ. ತಿಂಡಿ ಆವಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸಿಕ್ತು. ಸೊ ಹೊರಗಡೆ ತಿಂಡಿ ಮುಗಿಸ್ಕೊಂಡ್ವಿ. ಬೆಳಗ್ಗೆ ಕೂಡ ಅನ್ನಪ್ರಸಾದ ಇತ್ತು. ಬಟ್ ಬೆಳಗ್ಗೆ ನಮಗೆ ಟೈಮ್ ಆಗಲಿಲ್ಲ ಅಂತ ನಾವು ಹೋಗಲಿಲ್ಲ. ಹೊರಗಡೆನೇ ತಿಂಡಿನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡೋಕ್ಕೆ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಟ್ರಿಪ್ ಬಗ್ಗೆ.